ನಮಸ್ಕಾರ ಎಲ್ರಿಗೂ. ಅರ್ಜುನ್ ಜಿಮ್ ವಾಂಟ್ ಟು ಬಿಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ನನ್ನ ಹೆಸರು ಅರ್ಜುನ್. ನಾನು ಜಿಮ್ ಓನರ್ ಹಾಗೂ ಫಿಟ್ನೆಸ್ ಕೋಚ್. ನಾನಿವತ್ತು ನಿಮ್ಗೆ ಕೊಲೆಸ್ಟ್ರಾಲ್ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಕೊಲೆಸ್ಟ್ರಾಲ್ ತುಂಬಾ ಡೇಂಜರ್ ಅನ್ನೋ ತಪ್ಪು ತಿಳುವಳಿಕೆ ಇದೆ. ಕೊಲೆಸ್ಟ್ರಾಲ್ ಯಾವುದೇ ಕಾರಣಕ್ಕೂ ನಿಮ್ಮ ಎನಿಮಿ ಅಲ್ಲ. ಕೊಲೆಸ್ಟ್ರಾಲ್ ಇಂದ ತುಂಬಾ ಉಪಯೋಗಗಳಿದಾವೆ. ನಿಮ್ಮ ಬಾಡಿಗೆ ವಿಟಮಿನ್ ಡಿ ಸಿಂಥಸೈಸ್ ಆಗೋದಕ್ಕೆ ಕೊಲೆಸ್ಟ್ರಾಲ್ ಬೇಕಾಗುತ್ತೆ. ನಿಮ್ಮ ಹಾರ್ಮೋನ್ಸ್, ಹುಡುಗರಿಗೆ ಟೆಸ್ಟೋಸ್ಟೆರೋನ್, ಹುಡುಗಿರಿಗೆ ಈಸ್ಟ್ರೋಜನ್ ಬ್ಯಾಲೆನ್ಸ್ ಸ್ಟೇಟ್ ಅಲ್ಲಿ ಇರೋದಕ್ಕೆ ನಿಮ್ಗೆ ಕೊಲೆಸ್ಟ್ರಾಲ್ ಬೇಕಾಗುತ್ತೆ. ನಿಮ್ಮ ಮಸಲ್ಸ್ ರಿಕವರಿ ಆಗಿ ಸ್ಟ್ರೆಂತ್ ಬಿಲ್ಡ್ ಆಗ್ಬೇಕು ಅಂತ ಅಂದ್ರೂ ಕೊಲೆಸ್ಟ್ರಾಲ್ ಬೇಕಾಗುತ್ತೆ. ನಿಮ್ಮ ಬ್ರೈನ್ ಮತ್ತೆ ನರ್ವಸ್ ಸಿಸ್ಟಮ್ ಹೆಲ್ತ್ ಮೇಂಟೈನ್ ಮಾಡೋದಕ್ಕೂ ಕೊಲೆಸ್ಟ್ರಾಲ್ ಬೇಕಾಗುತ್ತೆ. ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಆಗೋದು ಲೀಕೇಜ್ ಇಂದ. ಆ ಲೀಕೇಜ್ ಏನಕ್ಕೆ ಆಗುತ್ತೆ ಅನ್ನೋದನ್ನ ನನ್ನ ವಿಡಿಯೋ ಕೊನೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಬಾಡಿಯಲ್ಲಿ ಕೆಮಿಕಲ್ ಪ್ರೋಸೆಸ್ ಏನಾಗುತ್ತೆ, ಆಕ್ಸಿಡೇಷನ್ ಅಂತ ಏನ್ ಕರಿತೀವಿ, ಆ ಪ್ರೋಸೆಸ್ ಅಲ್ಲಿ ನಮ್ಮ ಬ್ಲಡ್, ನಮ್ಮ ಬಾಡಿಯಲ್ಲಿರೋ ನ್ಯೂಟ್ರಿಷನ್ ಎಲ್ಲ ಕ್ಯಾರಿ ಮಾಡ್ತಿರುತ್ತೆ. ಹಾಗೆ ಕೊಲೆಸ್ಟ್ರಾಲ್ ಕ್ಯಾರಿಯರ್ಸ್ ಅಂತ ಇರ್ತವೆ. HDL, LDL, VLDL ಇದು ಕ್ಯಾರಿ ಮಾಡ್ತಿರುತ್ತೆ. ಇದು ನೀವು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಆ ರಿಪೋರ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. HDL, LDL ಅಂತ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಅದು ಕೊಲೆಸ್ಟ್ರಾಲ್ ನ ಕ್ಯಾರಿಯರ್ಸ್. ಆ ಕ್ಯಾರಿ ಮಾಡ್ಬೇಕಾದ್ರೆ ಅದು ಲೀಕೇಜ್ ಆಗುತ್ತೆ. ಲೀಕೇಜ್ ಆದಾಗ ಏನಾಗುತ್ತೆ, ಅದು ಇನ್ಸಾಲ್ಯುಬಲ್, ಕರಗಲ್ಲ ಬ್ಲಡ್ ಅಲ್ಲಿ. ಅದು ನಮ್ಮ ಬಾಡಿಯಲ್ಲಿ ಎಲ್ಲಾ ಪಾರ್ಟ್ಸ್ ಅಲ್ಲೂ ಸಂಚಾರ ಮಾಡ್ತಿರುತ್ತೆ. ಲಿವರ್ ತುಂಬಾ ಕಷ್ಟಪಟ್ಟು ಹರಸಾಹಸ ಪಟ್ಬಿಟ್ಟು ಅದನ್ನ ಆಚೆ ಹಾಕೋದಕ್ಕೆ ಟ್ರೈ ಮಾಡುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಆಚೆ ಹಾಕುತ್ತೆ. ಆಚೆ ಹಾಕೋದಕ್ಕೆ ಆಗದೆ ಇಲ್ದಿರೋ ಕೊಲೆಸ್ಟ್ರಾಲ್ ಏನಾಗುತ್ತೆ, ಅದು ಪ್ಲೇಕ್ ಅನ್ನೋ ಬ್ಯಾಕ್ಟೀರಿಯಾಸ್ ನ ಫಾರ್ಮೇಶನ್ ಮಾಡುತ್ತೆ. ಆ ಬ್ಯಾಕ್ಟೀರಿಯಾಸ್ ನಮ್ಮ ರಕ್ತ ಸಂಚಾರ, ನಮ್ಮ ಆರ್ಟರೀಸ್ಗೆಲ್ಲ ಹೋಗ್ಬಿಟ್ಟು ರಕ್ತ ಸಂಚಾರನ ಬ್ಲಾಕ್ ಮಾಡುತ್ತೆ. ಬ್ಲಡ್ ವೆಸಲ್ಸ್ ಇದಕ್ಕೆಲ್ಲ ಹೋಗ್ಬಿಟ್ಟು ಬ್ಲಾಕೇಜ್ ಮಾಡುತ್ತೆ. ಆ ಲೀಕೇಜ್ ಏನಕ್ಕಾಗುತ್ತೆ ಅಂತಂದ್ರೆ ಒಬೆಸಿಟಿಯಿಂದ ಇರುತ್ತೆ, ನಮ್ಮ ಲೈಫ್ ಸ್ಟೈಲ್ ಇಂದ ಆಗುತ್ತೆ, ಡ್ರಿಂಕಿಂಗ್, ಸ್ಮೋಕಿಂಗ್ ಹ್ಯಾಬಿಟ್ಸ್ ಇಂದ ಆಗುತ್ತೆ, ಜಂಕ್ ಫುಡ್ಸ್ ತಿನ್ನೋದ್ರಿಂದ ಆಗುತ್ತೆ. ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೆಂಟಲ್ ಸ್ಟ್ರೆಸ್ ಇಂದ ಆಗುತ್ತೆ, ಮಾನಸಿಕ ಒತ್ತಡ. ಸೊ ಇದೆಲ್ಲದ್ರಿಂದನೂ ಏನಾಗುತ್ತೆ, ಕೊಲೆಸ್ಟ್ರಾಲ್ ಆ ಕೆಮಿಕಲ್ ಪ್ರೋಸೆಸ್ ಆ ಸ್ಟೇಟ್ ಅಲ್ಲಿ ಏನಾಗುತ್ತೆ, ಲೀಕೇಜ್ ಆಗುತ್ತೆ. ಸೊ ಹಂಗಾಗಿ ನಾವು ನಮ್ ಲೈಫ್ ಸ್ಟೈಲ್ ನ ಚೆನ್ನಾಗಿ ಇಟ್ಕೋಬೇಕು, ಒಳ್ಳೆ ಎಕ್ಸರ್ಸೈಸ್ ಮಾಡಬೇಕು, ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ತಿನ್ಬೇಕು, ಮತ್ತೆ 8 ಅವರ್ ಕಂಪ್ಲೀಟ್ ಆಗಿ ರೆಸ್ಟ್ ತಗೊಬೇಕು. ಯಾವುದೇ ಒತ್ತಡ, ಮಾನಸಿಕ ಒತ್ತಡ ಇಲ್ದಂಗೆ ಯಾವಾಗ್ಲೂ ಕೂಲ್ ಆಗಿ ಚೆನ್ನಾಗಿರ್ಬೇಕು. ಅವಾಗ ನಮ್ಗೆ ಕೊಲೆಸ್ಟ್ರಾಲ್ ಇಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಧನ್ಯವಾದ.